ಜೊತೆಲಿ ಚಲುವರಾಯಸ್ವಾಮಿ ಅವರು ಇದ್ದಾರೆ ಸರ್, ಏನೇನು ಹೇಳ್ತೀರಾ ಸರ್? 3 ಜನ ಗೆಲ್ತಾರ, ವಿಶ್ವಾಸ ಇದೆಯಾ ಸರ್? 100% GC, ಅಜಯ್ ಮುಕಲ್ ಖಾನ್ ಮತ್ತು ನಸೀರ್ ಅಹಮದ್ 3 ಜನ ಗೆಲ್ತೀವಿ. ನಮ್ಮಲ್ಲಿ 146 ಓಟ್, 44.65-68 ಬೇಕು. ಸೊ ನಮಗೆ ಸಾಕಷ್ಟು ಸಫಿಷಿಯೆಂಟ್ ಓಟ್ ಇದೆ. ಜೊತೆಗೆ ಇನ್ನೊಂದು, ಕಾಂಗ್ರೆಸ್ ಅವರು ಯಾವಾಗ ಹೋಟ್ಲಿಗೆ ಹೋದ್ರು ಅವಾಗಲೇ ಒಂದಷ್ಟು ಭಯ ಸ್ಟಾರ್ಟ್ ಆಯಿತು. ಭಯ ಅಲ್ಲ ರೀ, ಶಾಸಕಾಂಗ ಮೀಟಿಂಗ್ನ ವಿಧಾನಸೌಧದಲ್ಲಿ ಮಾಡೋ ಬದಲು ಲೇಟ್ ಆಯಿತು, ನಾವು ಅಲ್ಲಿ ಮಾಡಿದ್ದೀವಿ ಅಷ್ಟೇ. ನಾಟ್ ಫೀಲಿಂಗ್ಸು, ಹೆದರಿಕೆ, ಭಯ ಏನಿಲ್ಲ. ಎಲ್ಲರೂ ಓಟ್ ಹಾಕ್ತಾರೆ ನಿಮ್ಗೇನೆ ಯಾವುದೇ ರೀತಿ ಸಮಸ್ಯೆ? ಇನ್ನೂ 4-5 ಎಕ್ಸ್ಟ್ರಾ ಓಟ್ ಹಾಕ್ತಾರೆ. 4-5 ನಿರೀಕ್ಷೆಯಲ್ಲಿ ಇದ್ದೀರಾ ಸರ್? 2 ಎಲ್ಲರಿಗೂ ಗೊತ್ತಿತ್ತು. ಸೊ ಆಬ್ಸೆಂಟು, ಓಟು ಎಲ್ಲ ನೀವು ಈ 4 ಗಂಟೆ ಕೌಂಟಿಂಗ್ ಆದ್ಮೇಲೆ ನೋಡಿ. ಆಬ್ಸೆಂಟ್ 2 ನಿರೀಕ್ಷೆ ಮಾಡ್ತಿದ್ದೀರಾ? ಯಾಕೆ ಈ ಅಪರಾಧ ಮಾಡ್ದೋ, ಯಾಕೆ ಪ್ರಯತ್ನ ಮಾಡ್ದೋ ಅಂತ ಅವ್ರಿಗೆ ಅನಿಸುತ್ತೆ. ಯಾಕೆಂದ್ರೆ ಪ್ರಯತ್ನ ಮಾಡಿದ್ರೆ ಅವ್ರ ಮರ್ಯಾದೆ ಅವ್ರ ಹತ್ರ ಇರೋದು. ನಿಮ್ಮ ಆಪರೇಷನ್ ಸಕ್ಸಸ್ ಆಗುತ್ತೆ, ಇವತ್ತು ರಿಸಲ್ಟ್ ಬರುತ್ತೆ. 100% ಸಕ್ಸಸ್ ಅಲ್ಲ, ಗೆಲ್ಲೋದು. ನಾವು ಅದು ನಮ್ಮಲ್ಲಿ ಸಫಿಷಿಯೆಂಟ್ ಓಟ್ ಇದೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಬಟ್ ಅವ್ರ ಕಡೆಯಿಂದ ಆಬ್ಸೆಂಟ್ ಆದರೆ ಅಥವಾ ಇನ್ನೊಂದಾದರೆ ಅವ್ರಿಗೇನೆ ಎಷ್ಟು ಜನ ಆಬ್ಸೆಂಟ್ ಮಾಡಿಸ್ತಾ ಇದ್ದೀರಾ ಸರ್? ಗೊತ್ತಿಲ್ಲ, ನೋಡೋಣ. ಇಂಡಿಪೆಂಡೆಂಟೇ ಸಫಿಷಿಯೆಂಟ್ ಇದೆಯಲ್ಲ, ಅದರಿಂದ ಬೇರೆ ಯಾರನ್ನ ಯಾಕೆ ಮುಜುಗರ ಮಾಡಬೇಕು. ಥ್ಯಾಂಕ್ ಯು. ಇದಿಷ್ಟು ಚಲುವರಾಯಸ್ವಾಮಿ ಅವರ ಮಾತು. ಈಗ ಇನ್ನೂ ಸಾಕಷ್ಟು ಶಾಸಕರು ವೋಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇನ್ನೊಂದು ಬಸ್ಸು ಕೂಡ ಬರುವಂಥ ನಿರೀಕ್ಷೆ ಇದೆ. ಅಲ್ಲೂ ಕೂಡ ದೊಡ್ಡ ದೊಡ್ಡ ಹಿರಿಯ ನಾಯಕರು, ಕಾಂಗ್ರೆಸ್ನ ನಾಯಕರು ಬರ್ತಾರೆ. ಜೊತೆಗೆ ಮತದಾನ ಕೂಡ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಮುರಳೀಧರ್ ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ನೀನು ಹೋಗಪ್ಪ, ನೀನು ಸುಮ್ಮನೆ ತಮಾಷೆಗೆ ಹೇಳಿದ್ರೆ ಹೇಳಿದೆ. ಅದ್ರ ಬಗ್ಗೆ ಅವ್ರ ಪಾರ್ಟಿ ತೀರ್ಮಾನ ತಗೊಳ್ಳಿ, ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು? ನಮ್ಮ ಪಾರ್ಟಿ ಕೂಡ ನಾನು NDA ಸಂಖ್ಯಾಬಲ ಇಲ್ದಿದ್ರು ನಾನು ಹಾಕಿದ್ದಕ್ಕೆ ಇವತ್ತೆಲ್ಲ ನೀವು ಕ್ಯಾಮ್ರಾಗಳು ಹಿಡಿತಾ ಇದ್ದೀರಿ. ಇನ್ನೂ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಹಿಡಿತಾ ಇದ್ರಪ್ಪ, ನೀವೆಲ್ಲ ಎಲ್ಲ ಹಾಕ್ತಾರೆ. ತುಂಬಾ ಅವರಿಬ್ರು ಹಾಕಿದ್ರೆ ಕೆಲವು ಕಾಂಗ್ರೆಸ್ನವರು ಹಾಕ್ತಾರೆ. ಒಂದಷ್ಟು ಜನ ಆಬ್ಸೆಂಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇದೆ ಸರ್. ಶಿವರಾಮ್ ಹೆಬ್ಬಾರ್ ಅವರು ಇರ್ಬೋದು, ಅದನ್ನೇ ಅವ್ರು ಕೇಳ್ತಾ ಇರೋದು. ಅಲ್ಲ, ಅವರು ಬರ್ತಾರೆ ಅಂತ ಹೇಳ್ತಾರೆ, ಆಬ್ಸೆಂಟ್ ಆಗ್ತಾರೆ ಅಂತಾನೂ ಇದೆ. ನಮ್ಮ ಹತ್ರ ಲಿಸ್ಟ್ ಇದೆ, ನಾನು ಆಮೇಲೆ ತೋರಿಸ್ತೀನಿ. ಹೇಳಿಲ್ಲಪ್ಪ, ಅವ್ರು ನಿಮಗೆ ಹೇಳಿರ್ಬೇಕಷ್ಟೇ. ಅದ್ರ ಬಗ್ಗೆ ನಾನು, ಯಾಕಂದ್ರೆ ಅವ್ರವ್ರು ಇಷ್ಟ, ಇದು ಎಲ್ಲಿ ತೋರಿಸ್ಬಿಟ್ಟಕ್ಕಂಥದ್ದು. ಅದ್ರ ಬಗ್ಗೆ ಅವ್ರ ಪಾರ್ಟಿ ತೀರ್ಮಾನ ತಗೊಳ್ಳಿ, ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು? ನಮ್ಮ ಪಾರ್ಟಿ ಕೂಡ ನಾನು NDA ಸಂಖ್ಯಾಬಲ ಇಲ್ದಿದ್ರು ನಾನು ಹಾಕಿದ್ದಕ್ಕೆ ಇವತ್ತೆಲ್ಲ ನೀವು ಕ್ಯಾಮ್ರಾಗಳು ಹಿಡಿತಾ ಇದ್ದೀರಿ. ಇನ್ನೂ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಹಿಡಿತಾ ಇದ್ರಪ್ಪ, ನೀವೆಲ್ಲ ಎಲ್ಲ ಹಾಕ್ತಾರೆ. ತುಂಬಾ ಅವರಿಬ್ರು ಹಾಕಿದ್ರೆ ಕೆಲವು ಕಾಂಗ್ರೆಸ್ನವರು ಹಾಕ್ತಾರೆ. ಒಂದಷ್ಟು ಜನ ಆಬ್ಸೆಂಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇದೆ ಸರ್. ಶಿವರಾಮ್ ಹೆಬ್ಬಾರ್ ಅವರು ಇರ್ಬೋದು, ಅದನ್ನೇ ಅವ್ರು ಕೇಳ್ತಾ ಇರೋದು. ಅಲ್ಲ, ಅವರು ಬರ್ತಾರೆ ಅಂತ ಹೇಳ್ತಾರೆ, ಆಬ್ಸೆಂಟ್ ಆಗ್ತಾರೆ ಅಂತಾನೂ ಇದೆ. ನಮ್ಮ ಹತ್ರ ಲಿಸ್ಟ್ ಇದೆ, ನಾನು ಆಮೇಲೆ ತೋರಿಸ್ತೀನಿ. ಹೇಳಿಲ್ಲಪ್ಪ, ಅವ್ರು ನಿಮಗೆ ಹೇಳಿರ್ಬೇಕಷ್ಟೇ. ಅದ್ರ ಬಗ್ಗೆ ನಾನು, ಯಾಕಂದ್ರೆ ಅವ್ರವ್ರು ಇಷ್ಟ, ಇದು ಎಲ್ಲಿ ತೋರಿಸ್ಬಿಟ್ಟಕ್ಕಂಥದ್ದು. ಅದ್ರ ಬಗ್ಗೆ ಅವ್ರ ಪಾರ್ಟಿ ತೀರ್ಮಾನ ತಗೊಳ್ಳಿ, ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು? ನಮ್ಮ ಪಾರ್ಟಿ ಕೂಡ ಇದು ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರ ರಿಯಾಕ್ಷನ್ ಆಗಿತ್ತು. ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ಕೇಳಿದ್ದಕ್ಕೆ ಅವರು ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಂತರ ನಮ್ಮ ಕ್ಯಾಲ್ಕುಲೇಷನ್ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ಮಾಜಿ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಅವರ ರಿಯಾಕ್ಷನ್ ಇದು. ಒಂದ್ ಕಡೆಗೆ ಗೆಲುವಿನ ವಿಶ್ವಾಸವನ್ನ ಕಡೆಗಳಿಗೆ ತನಕ ಅವರ ಮುಖಭಾವದಲ್ಲಿ ವ್ಯಕ್ತ ಆಗ್ತಾ ಇದೆ. ಬಟ್ ನಿಜಕ್ಕೂ ಕೂಡ ಅವರ ಅರ್ಥಮೆಟಿಕ್ ವರ್ಕೌಟ್ ಆಗುತ್ತಾ ಅನ್ನೋದಕ್ಕೆ ನಮಗೆ ಸಂಜೆ ಅಷ್ಟೊತ್ತಿಗೆ ಒಂದು ಮಾಹಿತಿ ಅಂತೂ ಸಿಕ್ಬಿಡುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ಆಗಮನ ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಬ್ಯಾಚ್ ವೈಸ್ ಕಾಂಗ್ರೆಸ್ನ ನಾಯಕರು ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಇಲ್ಲಿ ತನಕ ಮತದಾನ ನೀರಸವಾಗಿ ಸಾಗ್ತಾ ಇದೆ, ಅಂದ್ರೆ ಯಾವುದೇ ಹೈಡ್ರಾಮಾಗಳು ಆಗ್ತಾ ಇಲ್ಲ. ಬಂದವರು ಮತ ಚಲಾಯಿಸಿ ಹೋಗ್ತಾ ಇದ್ದಾರೆ. ಈಗಿರುವಂತಹ ಕುತೂಹಲ, ಅಡ್ಡ ಮತದಾನ ಆಗುತ್ತಾ ಅನ್ನೋದು ಪ್ರಶ್ನೆ.